ಮಂಡ್ಯ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ಎಂಬ ಜಿಲ್ಲಾ ಪ್ರಶಸ್ತಿ ಪಡೆದ ಪಿಡಿಒ ಮಲ್ಲೇಶರವರು ಕಳೆದ ವರ್ಷ 6 ಕಾಮಗಾರಿಗಳನ್ನು ನಿರ್ವಹಿಸದೆ 23-24ನೇ ಸಾಲಿನ ಸದಸ್ಯರ ಅನುದಾನ 15ನೇ ಹಣಕಾಸು ನಕಲಿ ಬಿಲ್ ತಯಾರಿಸುವ ಮೂಲಕ ನೇರವಾಗಿ ಇವರೇ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಕರಿಕ್ಯಾತನಹಳ್ಳಿ ಗ್ರಾಮದ ಮುಖಂಡರಾದ ಯೋಗೇಶ್ ರವರು ನೇರವಾಗಿ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಈಗಾಗಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಒಂಬಡೆಸ್ಮೆಂಟ್ ಶಾಖೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಲ್ಲೇಶರವರ ದೂರು ದಾಖಲಿಸಿದ್ದೇನೆ ಎಂದು ಪತ್ರಕರ್ತರ ಮುಂದೆ ತಿಳಿಸಿದ್ದಾರೆ. ಮಲ್ಲೇಶರವರು ಆರೋಪ ಮಾಡಿದ್ದ ಮುಖಂಡ ಯೋಗೇಶ್ ರವರು ಕಾಮಗಾರಿ ಪಟ್ಟಿಯನ್ನು ಕೊಡುವಂತೆ ಮನವಿ ಮಾಡಿದೆ. ಆದರೆ ಪಂಚಾಯಿತಿಯಿಂದ ಕೊಟ್ಟಿರುವ ಪತ್ರದಲ್ಲಿ ನಾವು ಯಾವುದೇ ಕಾಮಗಾರಿ ನಿರ್ವಹಿಸಿಲ್ಲ ಎಂದು ತಿಳಿಸಿದ್ದಾರೆ. ಅಳವಡಿಕೆ ಮಾಡಿ ಕಾಮಗಾರಿ ಮಾಡಿದ್ದೀನಿ. ಇದನ್ನು ಸಹ ನನ್ನ ಫೋನ್ ರಿಸೀವ್ ಮಾಡಿದರೆ ಕಳ್ಳ ಬಿಲ್ ಮಾಡ್ಕೊಂಡು ಈ ಬೇರೆ ಪಂಚಾಯತಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ನೋಡಿ, ಇದು 15ನೇ ಹಣಕಾಸ್ತೆಯ 2 ಸೋಲಾರು, ಇಲ್ಲೊಂದು ಮಂಚಪಟ್ಟಣ ಒಂದಿದೆ. ಇದು ಹೂವಿನಹಳ್ಳಿ ಗ್ರಾಮದಿದ್ದು. ಇದಕ್ಕೂ 50,000 ಇದೆ. ಇದನ್ನೂ ಸೋಲಾರ್ನ ಕೆಲಸ ಮಾಡಿದ್ದೀನಿ. ಆದ್ರೂ ನೋಡಿ PDO ಕೆಲಸ ಮಾಡಿರೋಂಥ ಕೆಲಸ ಸುಮಾರು ಒಂದು 5 ಲಕ್ಷ ಇದೇ ಥರ ಲೂಟಿ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಸದಸ್ಯರ ಅನುದಾನವ. ನಾನು ಮಾಹಿತಿ ಹಕ್ಕು ಅಧಿನಿಯಮದ ಮೂಲಕ ಪಡೆದಾಗ ಕರಿಕ್ಯಾತನಹಳ್ಳಿ ಗ್ರಾಮದಲ್ಲಿ 3 ಕಾಮಗಾರಿಗಳು, ಉಯ್ಯನಹಳ್ಳಿ 2 ಕಾಮಗಾರಿಗಳು ಮತ್ತು ಮಂಚಿಪಟ್ಟಣ ಗ್ರಾಮದಲ್ಲಿ ನಾನೇ ನಿರ್ವಹಿಸಿದ ಸೋಲಾರ್ ಅಳವಡಿಕೆ ಕಾಮಗಾರಿ ಎಂದು ನೇರವಾಗಿ ದೂರು ಸಹಿತ ಪಿಡಿಒ ಮಲ್ಲೇಶರವರು ಆರೋಪ ಮಾಡಿದ್ದಾರೆ. ಕಾಂತಾಪುರ ಗ್ರಾಮ ಪಂಚಾಯತಿ ಹಿಂದೆ ಆಡಳಿತಾಧಿಕಾರಿ ಮಲ್ಲೇಶ್ ಅಂತ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಈಗ ಕಾಳಿಂಗನಹಳ್ಳಿಗೆ ಹೋಗಿದ್ದಾರೆ. ಯಾವಾಗ ಇವ ಹಗರಣಗಳೆಲ್ಲ ಗೊತ್ತಾಗಿದ್ದ ಮೇಲೆ ಇವುಗಳು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇವ್ರ ಅವಧಿಲಿ ಏನೇನು ಆಗೈತೆ ಸುಮಾರು ಹಣಗಳು ನಾನು ಆಲ್ರೆಡಿ ಲೋಕಾಯುಕ್ತರಿಗೂ ಸ್ವಲ್ಪ ತಲುಪಿಸಿದ್ದೀನಿ. ಸುಮಾರು ಇಂಜೆ ಮಾಜಿ ಅಧ್ಯಕ್ಷರಿದ್ದಾರೆ, ಅವರು ಇಬ್ಬರು ಸೇರಿ ಒಂದು 25 ಲಕ್ಷ ಲೂಟಿ ಮಾಡವ್ರೆ. ಅದು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಅದು ಮಾಡ್ತೀನಿ. ಏನಾರು ಸಣ್ಣ ಪುಟ್ಟ ಇಲ್ಲಿ ಕೇಳಕ್ಕೆ ಬಂದರೆ ಜಾತಿ ನಿಂಗನೆ ಮಾಡವ್ರೆ, ಅದ್ರ ಮೇಲೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅನ್ನೋ ವರದಿ ಇದೈತೆ ಸರ್. ಅದು ಬರೀ ಇದೆ ಫೋರ್ಜರಿ ಕೆಲಸ. ಯಾವ ಇದಕ್ಕೆ ಹೋಗಿ ಅದೇ ಕೆಲಸ. ಒಂದು ಸತಿನೂ ರೆಸ್ಪಾನ್ಸ್ ಮಾಡಲ್ಲ ಸಾರ್ವಜನಿಕ. ಬಂದು ಆಫೀಸಲ್ಲಿ ಕೂತ್ಕೊಳ್ಳೋದು ಇಲ್ಲ. ಅಲ್ಲಿದ್ದೀನಿ, ಆ ಪಂಚಾಯತಿಲಿ ಇದ್ದೀನಿ, ಈ ಪಂಚಾಯತಿಲಿ ಇದ್ದೀನಿ, ಬರೀ ಇದೆ. ಮಲ್ಲೇಶನರೇ ದೊಡ್ಡ ಸ್ಕ್ಯಾಮ್ ಮಾಡಿರೋದು ಸಹ. ಅದರಿಂದ ಈವರು ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಯಾರು ಒಬ್ಬರೂ GPS ಮಾಡ್ದಲ್ಲೇ ಹೋಗಿ ಪೇಮೆಂಟ್ ಮಾಡ್ಕೊಂಡು ಇವರೆಲ್ಲ ಶಾಮೀಲಾಗಿದ್ದಾರೆ. ಇದು ಅಧಿಕಾರಿಗಳು ಎಲ್ಲ ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಎಲ್ಲ ಅಧಿಕಾರಿಗಳು ತಲುಪಿಸಿದ್ದೀನಿ. ಈಗ ಮುಂದೆ ಯಾವ ಹೋರಾಟ ಮಾಡಬೇಕು ಮಾಡ್ತೀನಿ. ಕರಿಕ್ಯಾತನಹಳ್ಳಿ ಗ್ರಾಮ, ನಮ್ಮ ಮಿಸಸ್ ಮೆಂಬರು, ವಾರ್ಡ್ ಮೆಂಬರು ಕವಿತಾ ಅಂತ. ಇಲ್ಲಿರೋಂಥ PDO 15ನೇ ಹಣಕಾಸನ್ನು ಒಂದೂ ಬಿಟ್ಟಿಲ್ಲ. ಸುಮಾರು ಒಂದು 5 ಲಕ್ಷಗಳನ್ನು ನಮಗೆ ನಾನು ಮಾಹಿತಿ ಹಕ್ಕಿಗೆ ಹಾಕಿದ್ದೀನಿ. ಒಂದು 3-4 ಪ್ರೋಗ್ರಾಮ್ ಕಾಮಗಾರಿಗಳನ್ನ ಅದಕ್ಕೆ ಉತ್ತರ ಕೊಡ್ತಾರೆ. ಕಾಮಗಾರಿಗಳನ್ನ ಅನುಷ್ಠಾನನೇ ಗೊಂಡಿಲ್ಲ ಅಂತ ಉತ್ತರ ಕೊಡ್ತಾರೆ. ಅದನ್ನು ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಕಾಮಗಾರಿಗೆ ಹೋಗಿ ಸ್ಪಾಟ್ಗೆ ಹೋಗಿಲ್ಲ, ಇಂಜಿನಿಯರ್ ಹೋಗಿಲ್ಲ, ಇಒ ಹೋಗಿಲ್ಲ, ಯಾರು ಹೋಗ್ದಲ್ಲೇ ಸುಮಾರು ಒಂದು 5 ಲಕ್ಷ ಫೋರ್ಜರಿ ಮಾಡ್ಕೊಂಡು ದುಡ್ಡು ತಿನ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟರೆ ಒಂದು 4 ಜನ ಸೇರ್ಕೊಂಡು ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು. ನಮಗೆ ಉಡಾಫೆ ಉತ್ತರ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಡಾಕ್ಯುಮೆಂಟ್ ನಾನು ಕೇಳಿದ್ರೆ ಮಾಹಿತಿ ಹಕ್ಕಲ್ಲಿ ಕೇಳಿದಾಗೆ ಉತ್ತರ ಕೊಡ್ತಾರೆ ಇವರು. ಅದಕ್ಕೆ ಇದರಲ್ಲಿ ಕ್ರಿಯಾಜನೇ ಮಾಡಿಲ್ಲ ಅಂತ ಹೇಳ್ತಾರೆ. ಕ್ರಿಯಾಜನೆ ಮಾಡಿದ್ರೆ ಹೆಂಗೆ ಪೇಮೆಂಟ್ ಆಗುತ್ತೆ? ಪೇಮೆಂಟ್ ಆಗೈತೆ, ಪೇಮೆಂಟ್ ಮಾಡಿ ನಾನು ಎಲ್ಲನೂ ತೊಗೊಂಡಿದ್ದೀನಿ ಡಾಕ್ಯುಮೆಂಟ್ಸು. ಬರೀ ಭ್ರಷ್ಟಾಚಾರದಲ್ಲಿ ಪೊಸಿಷನ್ ಮಾಡ್ಕೊಂಡಿರೋದು. ನಮಗೆ ಉಡಾಫೆ ಮಾತ್ರ, ಮೆಂಬರ್ಗೆ ಗೌರವನೇ ಕೊಡೋದ್ರಲ್ಲಿ ಉಡಾಫೆ ಮಾತ್ರ ಮಾಡ್ತಾನೆ. ಬರೀ ನೋಡಿ, ನನ್ನ ಡಾಕ್ಯುಮೆಂಟ್ಸ್ ನಾನು ಇವಾಗೂ ಕೊಟ್ಟಿದ್ದೀನಿ. ಇವಾಗ ಕಾಲ ಮೇಲೆ ಕಾಲ ಆಡಿಸ್ಕೊಂಡು ಕುಂತ್ಕೊಂಡು ಉಡಾಫೆ ಉತ್ತರ ಅವ್ರದ್ದು. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಇಒಗೆ, CO-ಗೆ, ಒಂಬಡ್ಸ್ಮನ್ಗೆ, PDO ಕೊಟ್ಟಿದ್ದೀನಿ. ಅವ್ರು ನೋಡಿ, ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇರೆ ಪಂಚಾಯತಿವರೆಗೆ ವರ್ಗಾವಣೆ ಮಾಡ್ಕೊಂಡು ಇಒ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೇರೆ ಪಂಚಾಯತಿಗೆ, ಕಾಳಿಂಗಳ್ಳಿ ಅಂತ ಪಂಚಾಯತಿಗೆ ಅಲ್ಲಿ ಕಳಿಸವ್ರೆ. ಸತೀಶು ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆಗೆ ಹೋಯ್ತು, ಇಲ್ಲಿದ್ದರೆ ನೀನು ಸರಿ ಇಲ್ಲ, ಇಲ್ಲಾಂದರೆ ಬೇರೆ ಪಂಚಾಯತಿಗೆ ಹಾಕಿ ಅಂತ ಬೇರೆ ಪಂಚಾಯತಿಗೆ ಹಾಕ್ಸ್ಕೊಂಡವ್ರೆ. ಈಗ ಹೊಸ್ದಾಗಿ ಬಂದಿರೋ PDO ಕೇಳೋದಕ್ಕೆ ನನಗೆ ಗೊತ್ತಿಲ್ಲ ಸರ್, ನನಗೂ ಸಂಬಂಧ ಇಲ್ಲ, ನೀವು ಆ ಹಿಂದೆ PDO ಕೇಳಬೇಕು ಅಂತ ಅವ್ರು ಹೇಳ್ತಾರೆ. ಯಾರನ್ನ ಪೊಸಿಷನ್ ಮಾಡೋದು? ಕೆಲಸನೇ ಕಾಮಗಾರಿ ಆಗದಲ್ಲೇ ಇವನು ಪೇಮೆಂಟ್ ಎಲ್ಲನೂ ಮಾಡ್ಕೊಂಡು ಹೋಗ್ಬಿಟ್ರೆ ಇವ್ರು ಯಾರು ರೀ ಕೊಡೋದು ರೈಟ್ಸ್ ಕೊಡೋದು? ಒಬ್ಬ ಆಡಳಿತ ಅಧಿಕಾರಿ ಹಿಂಗೆ ಮಾಡಿದ್ರೆ ಸಾರ್ವಜನಿಕ ನಿಮ್ಗೆ ತೋರಿಸ್ತೀನಿ. ಸೋಲಾರ್ ಕಾಮಗಾರಿ ಕೆಲಸ ಮಾಡಿದ್ದೀನಿ ನಾನು. ಕೆಲಸ ಮಾಡಿಬಿಟ್ಟು ಅದನ್ನೂ ಪೇಮೆಂಟ್ ತೊಗೊಂಡೋಗಿದ್ದೇನೆ. ಕೇಳಿದ್ರೆ ಸರ್ ಅದು ಯಾವುದೋ ಹೆಬ್ಬೆಟ್ಟು ಅಧ್ಯಕ್ಷದ ಹೆಬ್ಬೆಟ್ಟಾಗಿಲ್ಲ, ಜಿಲ್ಲಾ ಪಂಚಾಯತಿಲಿ ಆಗಬೇಕು, ಬೆಂಗಳೂರಲ್ಲಿ ಆಗಬೇಕು ಅಂದ್ಬಿಟ್ಟು ಕನಿಷ್ಠ 2-3 ತಿಂಗಳು ಆಡ್ಸಿದ್ದಾನೆ ಇದೇ ಥರ. ಬರೀ ಉಡಾಫೆ ಉತ್ತರ. ಒಂದು ದಿನ ರೆಸ್ಪಾನ್ಸ್ ಕೊಡಲ್ಲ. ಬಂದಿದ್ದಾಗ ಒಂದು ದಿನ ಸಿಗಲ್ಲ. ಬರೀ ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಇಲ್ಲಿ ಹೇಳಿದೆ, ಒಂದು ಫೋನು ಪಿಕ್ ಮಾಡಲ್ಲ ಸರಿಯಾಗಿ. ಎಂಥ ಕೆಲಸ ಕಾಮಗಾರಿ ಕೆಲಸ ಅಂದರೆ ಸುಮಾರು ಒಂದು 5 ಲಕ್ಷ. ಆಮೇಲೆ ಇವ್ರದ್ದು ದೊಡ್ಡ ಹಗರಣ ಇದೆ, ಅದನ್ನು ನಾನು ಆಲ್ರೆಡಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ.
ನಾನು ಇವ್ರಿಗೂ ತಲುಪಿಸಿದ್ದೀನಿ. 25 ಲಕ್ಷ ಹಗರಣ ಮಾಡಿರೋರು ನಾನು ತೋರಿಸ್ತು ಎಲ್ಲನೂ ಡಾಕ್ಯುಮೆಂಟ್ಸ್. ಕರಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಕೇಳಿದ ನನ್ನ ಮಾಹಿತಿ 50,000 ರೂಪಾಯಿ ಕೇಳಿದ್ದೀನಿ. ಕಾಮಗಾರಿನೇ ಮಾಡಿಲ್ಲ ಅದನ್ನು. ಈಗ ಒಂದು ಅಧಿಕಾರಿ ಒಂದು ಪೇಮೆಂಟ್ ಮಾಡ್ಬೇಕಾದ್ರೆ ಯಾವ ಥರ ಇರಬೇಕು ಸರ್? ಇವತ್ತು ಕಾನೂನು ಪ್ರಕಾರ ಯಾವ ಥರ ಇರಬೇಕು? ಜೈಲಿ ಹೋಗ್ಬೇಕು, ಸ್ಪಾಟ್ ಮಜೂರು ಇದು ಮಾಡಬೇಕು. ಹಿಂಗೆಲ್ಲ ಇವತ್ತೆಲ್ಲ ಆನ್ಲೈನ್ ಪೊಸಿಷನ್ ಇದೆ. ಸುಮ್ಮನೆ ಯಾವುದೋ ಹಳೆ ಕಾಲದ ಫೋಟೋ ತಂದುಬಿಟ್ಟು ಮಾಡೋಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ GPS ಫೋಟೋ ಬೇಕು. ಒಂದು GPS ಫೋಟೋ ಇಲ್ಲ. ಯಾವತ್ತೋ ಹಳೇದು ಒಂದು ಫೋಟೋ ತಂದವ್ರೆ, ಫೋಟೋ ಹಾಕ್ಕೊಂಡು ಬಿಲ್ ಮಾಡ್ಕೊಂಡು ಹೋಗೋರೆ. ಒಂದೇ ಒಂದು ಮೆಂಬರ್ಗೂ ಗೊತ್ತಿಲ್ಲ. ಮೆಂಬರ್ ಈಗ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ನೋಡಿ, 50,000 ಇದೊಂದು ಪ್ರೋಗ್ರಾಮು. ಕೇತನಹಳ್ಳಿ ಗ್ರಾಮದ ಅಂಬರೀಷ್ ಮತ್ತು ಪಟೇಲ್ ರಾಮೇಗೌಡರ ಮನೆ ಮೀಸೆ ಬಸವರಾಜ್ ಮನೆ ಹಿಂಭಾಗ ರಸ್ತೆ ಅಂತ ಹೇಳವ್ರೆ. ಅಲ್ಲಿ ರಸ್ತೆನೂ ಇಲ್ಲ, ಏನೂ ಇಲ್ಲ. ಒಂದೇ ಕಾಮಗಾರಿ ಜಾಗಕ್ಕೆ 2 ಹಾಕೊಂಡವ್ರೆ. ಒಂದು 99,000, ಒಂದು 80,000. ಅಲ್ಲಿ ಎಲ್ಲಿ ಕಾಮಗಾರಿ ಅಂತ ಇಲ್ಲ. ಅಲ್ಲಿ ಎರಡೂ ಒಂದು ಹೆಚ್ಚು ಕಡಿಮೆ 2 ಲಕ್ಷ ಪೇಮೆಂಟು. ಹೋಗಿ ಸ್ಪಾಟಲ್ಲಿ ನೋಡಿಬೇಕು. ನಾನು ಫೋಟೋ ಕಳಿಸಿನಿ ಅವ್ರಿಗೆ. ನಿಮ್ಮ GPS ತೆಗೀರಂದರೆ ಇಲ್ಲ ಸರ್, ಅದಾಗಲೇ ಪೇಮೆಂಟ್ ಆಗ್ಬಿಟ್ಟದೆ ಅಂತಾರೆ. ಪೇಮೆಂಟ್ ಮಾಡಿರೋದು ಈಗ 4-5 ತಿಂಗಳ ಹಿಂದೆ. ನಾನು ಯಾವಾಗ ಮಾಹಿತಿ ಕೇಳಿದ್ದೀನಿ ಅದು 1 ವಾರ ಹಿಂದೆ ಮಾಡಿದ್ದಾನೆ. ಪಂಚಪಟ್ಟಣ ಗ್ರಾಮದ ಸೋಲಾರ್ ಹಾಕ್ಸಿ ಹೇಳಿದ್ದೀನಿ. ನಾನು ಸೋಲಾರ್ ಹಾಕ್ಸಿದ್ದೀನಿ, ನಿಮ್ಗೆ ಫೋಟೋ ಕಳಿಸ್ತೀನಿ. ಆ ಸೋಲಾರ್ ನಾನು ಕೇಳಿದ್ಕೆ ಸರಿ ನಾನು 4-5 ದಿನ ಸರ್ ಪೇಮೆಂಟ್ ಮಾಡ್ತೀನಿ, ಯಾವುದೋ ತಂಬಾಗಿಲ್ಲ, ಮಂಡ್ಯದಲ್ಲಿ CO ಹತ್ರ ಏನೋ ತಂಪು ಪ್ರಾಬ್ಲಮ್ ಆಗೈತೆ, ಹಾಕ್ಸ್ಕೊಡ್ತೀನಿ ಅಂತ ಹೋದವರು ಗಿರಾಕಿ. ಇವತ್ತಿಗೂ ಒಂದು ಫೋನ್ ಎತ್ತುತ್ತಾ ಇಲ್ಲ. ಅದೂ ಫೋರ್ಜರಿ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಯಾರೋ ಒಬ್ಬರನ್ನ ಇವಾಗ ಕಳಿಸೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಅದೇನು ಮುಚ್ಚಾಕೊಂಬಿಡಿ ಅಂತ. ಏನು ಅಡ್ಜಸ್ಟ್ಮೆಂಟ್ ಮಾಡೋದು? ನಾವು ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವನು ಕದ್ದೊತ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದಾ? ಹಾಂ, ಇವ್ರು ಪಬ್ಲಿಕಲ್ಲಿ ಕೆಲಸ ಮಾಡಬೇಕು ಬಂದಿರೋ ಕೆಲಸ ಮಾಡೋಕ್ಕೆ. ಹಿಂಗೆ ಗ್ರಾಮ ಪಂಚಾಯತ್ ಹಣ ಎಲ್ಲ ಲೂಟಿ ಮಾಡೋಕ್ಕಲ್ಲ ಬಂದಿರೋದಿಲ್ಲಿ.